ಈ ಫಿಲ್ಮ್ ನೋಡಿದ್ ಬಹಳ ಖುಷಿ ಆಗ್ತೈತಿ. ಅವ್ರು ಏನಾದ್ರು ಮರೆಯಕ್ಕಾಗಲ್ಲ, ಮರೆಯಲಾದಂತ ವ್ಯಕ್ತಿ ಅವರು. ಜೈ ಅಪ್ಪು ಬಾಸ್. ಚೆನ್ನಾಗಿದೆ ಸರ್, ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ನೋಡಿದಾರ? ಇನ್ನೊಂದ್ಸಲ ಬಂದು ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ನೋಡಿ. ಮತ್ತೆ ದೇವ್ರು ಮತ್ತೆ ರೀ ಎಂಟ್ರಿ ಆಗಿದ್ದಾರೆ ಥಿಯೇಟ್ರಿಗೆ. ದಯವಿಟ್ಟೆಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿ. ಜಾಕಿ ಎಲ್ಲರೂ ನೋಡಿದಾರ ಅಂತ ಸ್ಕ್ರೀನ್ ಮೇಲೆ ನೋಡಿ. ಇನ್ನೊಂದು 2 ದಿನದಲ್ಲಿ ಅಪ್ಪು ಬಾಸ್ ಬರ್ಡೇ ಇದೆ. ಈ KRG ಸ್ಟುಡಿಯೋಗೆ ಮತ್ತೆ PRKಗೆ ನಮ್ಮ ಅಭಿಮಾನಿಗಳ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ಇದೀವಿ. ಮತ್ತೆ ನಮ್ಮ ಬಾಸ್ನ ತೋರಿಸಿದ್ರ ಪ್ರತಿ ವರ್ಷ ಪ್ರತಿ ಬರ್ಡೇ ದಿನನೂ ನಮ್ಮ ಬಾಸ್ನ ಇದೇ ತರ ಸ್ಕ್ರೀನ್ ಅಲ್ಲಿ ತೋರಿಸಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಬಂದು ಸಿನಿಮಾ ನೋಡಿ ಸರ್. ಕೆಲವು ಸೀನ್ಗಳನ್ನ ಆಡ್ ಮಾಡಿದ್ದಾರೆ, ಬಟ್ ಸೂಪರ್ ಆಗಿ ಕಾಣ್ತಾ ಇದಾರೆ ಜಾಕಿಲಿ. ಎಲ್ಲರೂ ನೋಡಿದಾರೆ ಸಿನಿಮಾನ, ಇಲ್ಲ ಅಂತ ಹೇಳ್ತಿಲ್ಲ. ಈ ತರ 4K ಕ್ವಾಲಿಟಿಲಿ ಸಿನಿಮಾ ನೋಡೋದ್ರಲ್ಲಿ ಒಂಥರ ತುಂಬಾ ಅದ್ಭುತವಾಗಿದೆ. ಬಂದು ಸಿನಿಮಾ ನೋಡಿ, ಬಾಸ್ನ ಕಣ್ತುಂಬ್ಕೊಳ್ಳಿ. ಬಾಸ್ನ ಸೆಲೆಬ್ರೇಟ್ ಮಾಡಬೇಕು, ಅವ್ರಿಲ್ಲ ಅಂತ ಯಾರು ಅನ್ಕೋಬೇಡಿ. ಪ್ರತಿ ವರ್ಷ ಇದೇ ತರ ಸಿನಿಮಾಗಳು ಬರ್ತಾ ಇರ್ಲಿ, ಅಭಿಮಾನಿಗಳ ಕಡೆಯಿಂದ ನಾವು ಕೇಳ್ತಾ ಇದೀವಿ. ಥ್ಯಾಂಕ್ ಯು. ಅಪ್ಪು ಬಾಸ್ ನ ಬರ್ತಡೇ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಸ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅಣ್ಣನ ಅಪ್ಪು ಬಾಸ್ ಸಿನಿಮಾ ಜಾಕಿ ಸಿನಿಮಾನ ಮತ್ತೊಂದ್ಸಲ ನೋಡಿದಂಗಾಗಿದೆ. 2010ರಲ್ಲಿ ಸಿನಿಮಾ ಬಂದಿರೋದು, ಮತ್ತೆ 2024ರಲ್ಲಿ ಸಿನಿಮಾ ರಿಲೀಸ್ ಆಗಿದೆ. ಜನ ನೋಡಿ ಇನ್ನು ಫಸ್ಟ್ ಶೋ ಬಂದಂಗಾಗಿದೆ. ಹೊಸ ಸಿನಿಮಾ ನೋಡಿದಂಗೆ ಕ್ರೇಜ್ ಇದೆ. ಅದೇ ತರನೇ ಸಿನಿಮಾ ಕ್ರೇಜ್ ಆಗುತ್ತೆ. ವರ್ಷ ಸಿನಿಮಾ ಮತ್ತೆ ರಿಲೀಸ್ ಮಾಡ್ತಾನೆ ಇರ್ತೀವಿ. ಜೈ ಪವರ್ ಸ್ಟಾರ್ ಅಪ್ಪು ಬಾಸ್ಗೆ ಜೈ. ಸರ್, ಪ್ರತಿ ವರ್ಷನೂ ಅವ್ರು ಹುಟ್ಟಿದಬ್ಬಕ್ಕೆ ಎಷ್ಟು ಮೂವಿ ಮಾಡಿದಾರೋ ಅಷ್ಟು ಮೂವಿನೂ ರಿಲೀಸ್ ಆಗ್ಬೇಕಂತ ನಾವು ಬೇಡ್ಕೊಂತೀವಿ. ನಮಗೆ ಯಾಕಂದ್ರೆ ಅವ್ರು ಇಲ್ಲ ಅಂತ ನಂಬಕ್ ಆಗ್ತಲ್ಲ ನಮ್ಮ ಕೈಲಿ. ಪ್ರತಿ ವರ್ಷನೂ ಅವ್ರು ರಿಲೀಸ್ ಎಲ್ಲಾ ಮೂವಿಗಳು ಆಗ್ಲೇಬೇಕು. ಇದೊಂದು ಹೇಳ್ತೀನಿ ಸರ್. ಏನು ನಮ್ಮ ಬಾಸ್ ಇಲ್ಲ ಅಂತ ಸ್ವಲ್ಪ ಬೇಜಾರಾಗಿದ್ದೀವಿ. ಮತ್ತೆ ಈ ಫಿಲಮ್ ನಮ್ಗೆ ವರ್ಷನೇ ಇದೇ ತರನೇ ಬಿಡ್ತಾ ಇರ್ಲಿ ಅಂತಂದು ಕೇಳ್ಕೊಳ್ತೀವಿ. ಫಿಲಮ್ ಚೆನ್ನಾಗಿದೆ, ಹಂಗೇನಿಲ್ಲ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಸ್, ಅಪ್ಪು ಬಾಸ್. ಹ್ಯಾಪಿ ಬರ್ಡೇ ಅಪ್ಪು ಬಾಸ್. ಆಲ್ವೇಸ್ ಕೀಪ್ ಸ್ಮೈಲಿಂಗ್. ನೀವು ಯಾವಾಗ್ಲೂ ಖುಷಿಯಾಗಿರ್ಬೇಕು. ಪ್ರತಿ ವರ್ಷ ನಿಮ್ದೊಂದು ಫಿಲಮ್ ಯಾವಾಗ್ಲೂ ರಿಲೀಸ್ ಆಗ್ಬೇಕು. ಅದನ್ನ ನೋಡೇ ನಾವು ಒಂದಿನ ಸಾಯ್ಬೇಕು. ಪ್ಲೀಸ್ ಯಾವಾಗ್ಲೂ ಒಂದ್ ವರ್ಷಕ್ಕೊಂದ್ಸರಿ ಒಂದ್ ಫಿಲಮ್ ನ ರಿಲೀಸ್ ಮಾಡಿ. ದಯವಿಟ್ಟು ನಿಮ್ ರಿಕ್ವೆಸ್ಟ್ ಮಾಡಿ ಕೇಳ್ತೀವಿ. ಥ್ಯಾಂಕ್ ಯು. ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ. ಈ ದಿನ ಜಾಕಿ ಸಿನಿಮಾ ರಿಲೀಸ್ ಆಗಿದೆ. ನಮ್ಗೆಲ್ಲ ತುಂಬಾ ಖುಷಿಯಾಗಿದೆ. ಎಲ್ಲಾ ಅಪ್ಪು ಅಭಿಮಾನಿಗಳು ಹಾಗೂ ಕುಟುಂಬಸ್ಥರು, ಸಾರ್ವಜನಿಕರು ಸಿನಿಮಾ ಥಿಯೇಟ್ರಿಗೆ ಬಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ರಿಲೀಸ್ ಆಗಿರೋ ಜಾಕಿ ಸಿನಿಮಾನ ನೋಡಿ ಅದ್ದೂರಿಯಾಗಿ ಯಶಸ್ಸುಗೊಳಿಸ್ಬೇಕಂತೇಳಿ ಆಶಿಸ್ತೀವಿ. ಹಾಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ಜೊತೆಯಲ್ಲಿ ಭೌತಿಕವಾಗಿ ಇಲ್ಲದೇ ಇದ್ರು ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ನಮ್ಮ ಜೊತೆಲಿದ್ದಾವೆ. ನಾವು ಅಪ್ಪು ಅಭಿಮಾನಿಗಳು ಅದೇ ಧೈರ್ಯದಲ್ಲಿ ಸಾಕ್ತಿವಿ. ಅವ್ರ ಹೆಸರನ್ನ ಕೊನೆ ತನಕ ಉಳಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಓದೋರಲ್ಲ ಡಾಕ್ಟರ್ ರಾಜ್ಕುಮಾರ್ ಆಗಕ್ಕೆ ಸಾಧ್ಯ ಇಲ್ಲ, ಇದ್ದೋರಲ್ಲ ಪುನೀತ್ ರಾಜ್ಕುಮಾರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾರು ಕಂಪ್ಯಾರಿಸನ್ ಮಾಡಬೇಡ್ರಿ. ಕನ್ನಡನ ಉಳಿಸೋಣ, ಕನ್ನಡ ಬೆಳೆಸೋಣ. ಜೈ ಪವರ್ ಸ್ಟಾರ್. ಫಿಲಮ್ ನೋಡೋದು ತುಂಬಾ ಖುಷಿ ಆಯ್ತು ಸರ್. ಅಪ್ಪು ಬಾಸ್ನ ಮತ್ತೆ ಸ್ಕ್ರೀನ್ ಮೇಲೆ ನೋಡೋಕೆ ತುಂಬಾ ಖುಷಿ ಆಯ್ತು. ಇನ್ನು 2 ದಿವಸ ಬಿಟ್ರೆ ಅಪ್ಪು ಬಾಸ್ ಬರ್ತಡೇ ಇದೆ. ಹ್ಯಾಪಿ ಬರ್ತಡೇ ಅಪ್ಪು ಬಾಸ್. ನೀವು ಯಾವಾಗ್ಲೂ ನಮ್ಮ ಹೃದಯದಲ್ಲಿ ಇರ್ತೀರ ಅಂತ ಹೇಳ್ತಾ, ಜೊತೆಗಿರೋದು ಜೀವ ಎಂದೆಂದಿಗೂ ಜೀವಂತ ಸರ್. ಜೈ ಅಪ್ಪು ಬಾಸ್. ಜಾಕಿ ಮೂವಿನ ಯಾರು ಥಿಯೇಟರ್ ಅಲ್ಲಿ ಮಿಸ್ ಮಾಡ್ಕೊಂಡಿರೋ ನೋಡೋದಕ್ಕೆ ಈ ಸಲ ಚಾನ್ಸ್ ಇದೆ, ಎಲ್ಲರೂ ನೋಡ್ಬೋದು. ನೆಕ್ಸ್ಟ್ ಮೂವಿ ಹೇಳ್ಬೇಕು. 8:15 ಶೋ ಆಯ್ತು ದಾವಣಗೆರೆಯಲ್ಲಿ. ಜಾಕಿ 2010ರಲ್ಲಿ ಬಿಡುಗಡೆ ಆಗಿತ್ತು. ನಾನು ಅವಾಗ 14 ವರ್ಷದ ಹುಡುಗ. ಇವತ್ತು 27-28 ವರ್ಷ. ಬಟ್ ಜಾಕಿ ಮೂವಿ ಸೆಲೆಬ್ರೇಷನ್ ಅವಾಗ ನೋಡೋಕ್ಕಾಗಿಲ್ಲ, ಇವತ್ತು ನೋಡಿದ್ವಿ. ಬಾಸೆ, ಅಪ್ಪು ಬಾಸೆ ದೇವರಾಗಿದ್ದಾರೆ. ಇವತ್ತು ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿ ನಿಯರ್ಲಿ 3 ವರ್ಷ ಆಗಿರ್ಬೋದು. ಈಗಲೂ ಕಣ್ಣಲ್ಲಿ ನೀರು ತುಂಬ್ಕೊಂಡು ನೋಡಿದ್ವಿ ಅಂದರೆ ಅದು ಬಾಸ್ಗೆ ಒಂದೇ. ಅದು ಅವ್ರು ಬಿಟ್ಟರೆ ಅವ್ರ ಮನೆಯಲ್ಲಿ, ದೊಡ್ಡ ಮನೇಲಿ ನಾನು ಒಬ್ಬ ದೊಡ್ಡ ಮನೆ ಅಭಿಮಾನಿಯಾಗಿ ಹೇಳ್ತೀನಿ. ಅಪ್ಪು ಬಾಸ್ ಬಿಟ್ಟರೆ ಬೇರೆ ದೊಡ್ಡ ಮನೇಲಿ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ರೀ. ಇವತ್ತು ಹೇಳ್ತಾ ಇದ್ದೀನಲ್ಲ, ಇವತ್ತು ಯುವಣ್ಣ ಬರ್ಬೋದು, ವಿನಯಣ್ಣ ಬರ್ಬೋದು, ಅಥವಾ ಬೇರೆ ಇನ್ನೊಬ್ರು ಎಕ್ಸೆಟ್ರಾ ಅವ್ರ ಮಗ ಯಾರಾದ್ರೂ ಬರ್ಬೋದು. ಬಟ್ ಅಪ್ಪು ಬಾಸೆ. ಅವ್ರು ಬಿಟ್ಟರೆ ಅವ್ರ ಜಾಗಕ್ಕೆ ಯಾವನ್ನ ಸಮವಾಗಿ ಬರಲ್ಲ. ಬಟ್ ನಮಗೇನು ಅಭಿಮಾನ ಅಂತ ಇರೋದು ಅಪ್ಪು ಬಾಸಿಗೆ ಒಬ್ಬರೇ. ಬಟ್ ಅವರೆಲ್ಲ ಲೈಕ್ ಅಷ್ಟೇ ನಮಗೆ. ಏನು ಈಗ ನೆಕ್ಸ್ಟ್ ಯುವಣ್ಣ ಲೈಕ್, ವಿನಯಣ್ಣ ಲೈಕ್, ನಮಗೆ ಧೀರನಣ್ಣ ಅವರೆಲ್ಲ ಲೈಕ್. ಅವ್ರ ಅಭಿಮಾನಿ ಅಲ್ಲ ನಾವು, ಈಗಲೂ ಓಪನ್ ಆಗಿ ಹೇಳ್ತೀನಿ, ಅವ್ರ ಅಭಿಮಾನಿ ಅಲ್ಲ, ಲೈಕ್ ಅಷ್ಟೇ. ನಾವು ಅಭಿಮಾನಿ ಆಗಿದ್ದು ಅಪ್ಪು ಬಾಸಿಗೆ ಒಂದೇ. ಅವರೇ ಫಸ್ಟ್, ಅವರೇ ಕೊನೆ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಬಾಸ್. ಅಪ್ಪು ಬಾಸ್ಗೆ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಬೆಳಿಗ್ಗೆ ಕಣ್ಣು ತುಂಬ್ಕೊಂಡು ನೋಡಿದ್ದೀನಿ, ಕಣ್ಣಲ್ಲಿ ನೀರು ಹಾಕೊಂಡು ನೋಡಿದ್ದೀನಿ. ಜಾಕಿ ಆ ಸಾಂಗ್ನ. ಜಾಕಿ 2010ರಲ್ಲಿ ರಿಲೀಸ್ ಆಗಿತ್ತು. ಕಾಲೇಜ್ ಬಂಕ್ ಮಾಡಿ ಬಂದು ನೋಡಿದ್ವಿ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಮಿಸ್ ಮಾಡಿದ್ವಿ. ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೀವಿ. ಯಜಮಾನ್ರು ಹೆಂಗೆ ಅಂದರೆ ಕುಟುಂಬ ಸಮೇತ ಕೂತು ಎಂಜಾಯ್ ಮಾಡಿ ಊಟ ಮಾಡೋ ಸಸ್ಯಾಹಾರಿ ಊಟದ ಥರ ಯಜಮಾನ್ರು ಮೂವಿಗಳು ಮೊದಲು ಬರ್ತಾ ಇದ್ದಿದ್ದು. ಇದು ಜಾಕಿ ಹೆಂಗೆ ಅಂದರೆ ನಮ್ಮ ಅಭಿಮಾನಿಗಳಿಗೆ ಅಂತ ಮಾಡಿದ ಸಿನಿಮಾ. ಸೂರ್ಯ ಅವರು ಒಂದು ಮಾತು ಹೇಳಿದ್ರು 2010ರಲ್ಲಿ, ಇದು ನಾನು ಜಾಕಿ ಫಿಲಮ್ನ
ಪುನೀತ್ ರಾಜ್ಕುಮಾರ್ನ ಇದುವರೆಗೂ ಅವ್ರ ಅಭಿಮಾನಿಗಳು ನೋಡೇ ಇಲ್ಲ, ಆ ರೀತಿ ತೋರಿಸ್ತೀನಿ ಅಂತ. ಆ ಫಿಲಮ್ ನೋಡಿದ್ಮೇಲೆ ನಮಗೆ ಗೊತ್ತಾಯ್ತು ಯಜಮಾನ್ರು ಬರೀ ಸಸ್ಯಾಹಾರಿ ಅಲ್ಲ, ಬಾಡೂಟ ಕೊಡೋಕ್ಕೂ ಸೈ ಅಂತ ಅವತ್ತೇ ತೊಡೆ ತಟ್ಟು ಹೇಳಿದ್ವಿ. ಈ ಫಿಲಮ್ 14 ವರ್ಷ ರಿಲೀಸ್ ಆಗಿ ಮತ್ತೆ ರಿಲೀಸ್ ಆದ್ರೂ ಅದೇ ಕ್ರೇಜ್ ಇದೆ. ರಿಲೀಸ್ ಅನ್ನೋ ಪದ ಏನಾದ್ರು ಇದ್ರೆ ಅದು ದೊಡ್ಡ ಮನೆಗೆ ಮಾತ್ರ ಸೀಮಿತ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ 600 ಬಾರಿ ರಿಲೀಸ್ ಆಗಿದ್ದು ಓಮ್. ಅದನ್ನ ಬಿಟ್ರೆ ಈಗ ನೆಕ್ಸ್ಟ್ ಅದನ್ನ ಸ್ಥಾನ ತುಂಬಿರೋದು ನಮ್ಮ ಯಜಮಾನ್ರು ಪುನೀತ್ ರಾಜ್ಕುಮಾರ್ ಅವರು. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ದೊಡ್ಡ ಮನೆ ಯಾವತ್ತಿದ್ರು ದೊಡ್ಡ ಮನೆನೇ. ಅದನ್ನ ಮುಟ್ಟೋದಿರ್ಲಿ, ಅದನ್ನ ಯೋಚನೆ ಮಾಡೋಕ್ಕೂ ಬಹಳ ಕಷ್ಟ ಆಗುತ್ತೆ. ಫ್ಯಾನ್ ವಾರು ನಮಗೆ ಯಜಮಾನ್ರು ಮಾಡಬೇಡಿ ಅಂತ ಒಂದು ಮಾತು ಹೇಳಿದ್ರು, ಡೈರೆಕ್ಟ್ ಆಗಿ ನಮಗೆ ಹೇಳಿದ್ರು. ದಾವಣಗೆರೆಗೆ ಬಂದಾಗ ನಾವು ಅವತ್ತೇ ನಿಲ್ಸಿದ್ವಿ. ಬಟ್ ಒಂದು ಏನಂದ್ರೆ ತುಂಬಾ ಬೇಜಾರಾಗುತ್ತೆ, ಇಲ್ಲದೆ ಇರೋದನ್ನ ಕಳ್ಕೊಂಡಿದೀವಿ. ಕಳ್ಕೊಂಡಿರೋದನ್ನ ಅಟ್ಲೀಸ್ಟ್ ಎಲ್ಲೋ ಒಂದ್ ಹತ್ರ ನೆನಪು ಮಾಡ್ಕೊಂಡ್ವಿ ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿದೀವಿ ಅಷ್ಟೇ. ಬಟ್ ಯಜಮಾನ್ರನ್ನ ಬಹಳ ತುಂಬಾ ಮಿಸ್ ಮಾಡ್ಕೋತೀವಿ. ಒನ್ಸ್ ಅಗೇನ್ ಎಲ್ರಿಗೂ ನಮ್ಮ ಫ್ಯಾನ್ ಕಡೆಯಿಂದ ಅಪ್ಪು ಬಾಸ್ ಹ್ಯಾಪಿ ಬರ್ಡೇ ಅಡ್ವಾನ್ಸ್. ನೀವ್ ಎಲ್ಲೋ ಇದೀರಾ ಚಂದ್ರ ನೋಡಿ. ಇರೋವರೆಗೂ ನಾವಿರೋವರೆಗೂ ನಿಮ್ಮನ್ನ ಉಸಿರಲ್ಲ ಇಟ್ಕೋತೀವಿ ಬಾಸ್, ಮಿಸ್ ಮಾಡೋದೇ ಇಲ್ಲ. ಅಪ್ಪು ಬಾಸ್ ನಮ್ ಯಜಮಾನ್ರು ಅಂತೀವಲ್ಲ, ಅವ್ರಿಗೆ ನಮ್ಮ ಮೊದಲನೇ ಅಭಿಮಾನನು ಅವ್ರಿಗೇನೆ, ನಮ್ಮ ಕೊನೆ ಅಭಿಮಾನನು ಅವ್ರಿಗೇನೆ. ಅವ್ರು ಇರ್ಲಿ ಇಲ್ದೇ ಇರ್ಲಿ, ಪ್ರತಿ ವರ್ಷ ಅವ್ರ ಬರ್ಡೇ ಮಾಡ್ತೀವಿ, ಪ್ರತಿ ವರ್ಷ ಅವ್ರ ಸಿನಿಮಾನ ಸೆಲೆಬ್ರೇಟ್ ಮಾಡ್ತಿರ್ತೀವಿ. ಅಲ್ಲೆಲ್ಲೋ ಇದಾರೆ, ಅಲ್ಲಿ ಕುತ್ಕೊಂಡು ನೋಡಿ ಬಾಸ್. ಹ್ಯಾಪಿ ಬರ್ಡೇ ಅಪ್ಪು ಬಾಸ್, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಬಾಸ್. ನಮ್ ಜೀವನನು ಅವ್ರ ಜೀವನ ತರ ಅರ್ಥಪೂರ್ಣವಾಗಿ ಬದುಕಿ ತೋರಿಸ್ತೀವಿ. ಇದೇ ನಾವು ಅವ್ರಿಗೆ ಕೂಡ ಉಡುಗೊರೆ.